ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಲ್ಪೇಂದ್ರ ಕಂಬಾಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಮ್ಮದೇ ತಾಲೂಕಾದಂಥ ನೆಲಮಂಗಲಕ್ಕೆ ಹೋಗಿದ್ವಿ. ಇತ್ತೀಚಿನ ದಿನಗಳಲ್ಲಿ ತುಂಬ ಬೆಳವಣಿಗೆಯತ್ತ ಸಾಗ್ತಾ ಇರೋಂಥ ನಗರಗಳಲ್ಲಿ ಇದು ಒಂದಾಗಿದೆ. ಕಾರಣ ಏನಪ್ಪ ಅಂದರೆ ಬೆಂಗಳೂರಿಗೆ ತುಂಬ ಹತ್ತಿರ ಇರೋದ್ರಿಂದ ತುಂಬ ಬೆಳವಣಿಗೆಯತ್ತ ಸಾಗ್ತಾ ಇದೆ. ಇದು ನಮ್ಮ ತಾಲೂಕಿನಲ್ಲಿ ಖುಷಿ ವಿಚಾರ. ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ನಾವು ನೆಲಮಂಗಲ ತಾಲೂಕಲ್ಲಿ ಹೋಗಿದ್ದು ವಿಶಾಲ್ ಮೆಗಾ ಮಾರ್ಟ್ಗೆ. ಯಾಕೆಂದರೆ ಸ್ವಲ್ಪ ಸಮಯ ಇತ್ತು, ನಮಗೆ 1 ಗಂಟೆ ಟೈಮ್ ಪಾಸ್ ಮಾಡಬೇಕಿತ್ತು. ಹಾಗಾಗಿ ಇದ್ರೊಳಗಡೆ ಹೋದ್ವಿ, ಸಣ್ಣ ಪುಟ್ಟ ಸ್ವಲ್ಪ ಐಟಮ್ಗಳು ತಗೊಂಡ್ವಿ. ಮುಗೀತು, ಸುಮ್ಮನೆ ಟೈಮ್ ಪಾಸ್ ಶಾಪಿಂಗ್ ಇದು ನೋಡಿ. ಬ್ಯಾಗ್ ಇಲ್ಲ ಅಂತೇಳಿ, ಕೈ ಚೀಲ ಅಂತಾರೆ, ಅದಿಲ್ಲ ಅಂತೇಳಿ ಹಂಗೆ ಕೊಟ್ಟವ್ರೆ. ಈ ವಿಶಾಲ್ ಮೆಗಾ ಮಾರ್ಟಲ್ಲಿ ಇದೇ ಸಮಸ್ಯೆ ಇದೆ, ಏನಿಲ್ಲ ಇಲ್ಲಿ ಎಲ್ಲ ಕೊಟ್ಬಿಡ್ತಾರೆ. ಕೊನೆಗೆ ಕಾಟನ್ ಬಾಕ್ಸು ಕೊಡಲ್ಲ, ಒಂದು ಬ್ಯಾಗು ಕೊಡಲ್ಲ. ಎಕ್ಸ್ಟ್ರಾ ಬ್ಯಾಗ್ ತೊಗೊಬೇಕು ಅಂದರೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಆ ಬ್ಯಾಸ್ಕೆಟು ವಾಚಿಗೆ ಕೊಡಲ್ಲ, ಓಲಿ ಎತ್ಕೊಂಬಂದ್ಬಿಡಲ್ಲ. ಅಂದರೆ ಏನು ಮಾಡೋದು? ಸದ್ಯಕ್ಕೆ ದಿಕ್ಕಿಗೆ ಆಗ್ತಾ ಇದೀವಿ ನೋಡೋದು. ಸದ್ಯಕ್ಕೆ ಎ ಸಿ ರೂಮಲ್ಲಿ ಸಮಯ ಕಳೀತಲ್ಲ, ಸೆಕೆ ತಪ್ಪಿತು, ಸ್ವಲ್ಪ ದುಡ್ಡು ಖರ್ಚಾಯಿತು, ಅಷ್ಟು ಬಿಟ್ಟರೆ ಏನಿಲ್ಲ. ಅಲ್ಲಿಂದ ನಾವು ಹೋಗಿದ್ದು ವಿ ಬಿ ಬೇಕ್ರಿ ಅಂತೇಳಿ ನೆಲಮಂಗಲದಲ್ಲಿ. ಅಲ್ಲಿ ಸ್ವಲ್ಪ ಸ್ವೀಟು ತೊಗೊಂಡ್ವಿ. ಕಾರಣ ಏನಪ್ಪ ಅಂದರೆ ನೋಡಿ, ಚೇತಕ್ ಹಮಾರ ಕಾಲ್ ಅಂದರೆ ಚೇತಕ್ ನಮ್ಮ ಕಾಲ. ಹಂಗಾಗಿ ಹೋದ್ವಿ. ಯಾಕೆಂದರೆ ನಾನು ಒಂದು ಗಾಡಿ ಬುಕ್ ಮಾಡಿದ್ದೆ. ಸುಮಾರು 3 ಡೇಸ್ ಮುಂಚೆ ಗಾಡಿ ಬುಕ್ ಮಾಡಿ ಬಂದಿದ್ವಿ. 3 ದಿವಸ ಆದಮೇಲೆ ಗಾಡಿ ಬರುತ್ತೆ ಅಂತ ಹೇಳಿದರು. ನಾನು ಭಾಳಷ್ಟು ಕಲರ್ ನೋಡಿದೆ. ನನಗಿಷ್ಟ ಆಗಿದ್ದು ಕಪ್ಪು ಕಸ್ತೂರಿ ಅಂತ ಹೇಳ್ತಾರೆ, ಕೆಂಪು ರಂಪು ಅಂತ ಹೇಳ್ತಾರೆ. ಹಂಗಾಗಿ ಕಪ್ಪು ಗಾಡಿ ತೊಗೊಂಡೆ. ನೋಡಿ, ಇವರೇ ಲಕ್ಷ್ಮೀಕಾಂತ್ ಅಂಥೇಳಿ. ಅದು ಇಂಟ್ರೊಡಕ್ಷನ್, ಯಾವ ಥರ ಓಡಿಸ್ಬೇಕು, ಏನು ಎತ್ತ, ಎಷ್ಟು ರೇಂಜ್ ಬರುತ್ತೆ, ಇದೆಲ್ಲ ತುಂಬ ಫೀಚರ್ಸ್ ಇರುತ್ತೆ. ಅದೇನೋ ಟೆಕ್ ಪ್ಯಾಕು ಅದೆಲ್ಲ ಹಾಕ್ಕೋಬೇಕು ಅಂಥೇಳಿ ನಮಗೆಲ್ಲ ಗೊತ್ತಿದ್ರೂ ಸಹ ಅವ್ರ ಶೋರೂಮಲ್ಲಿ ಏನು ಕಂಡೀಷನ್ಸ್ ಇರುತ್ತೋ ಹೇಳ್ಕೊಡೋದು ಮಾಡ್ತಾರೆ. ಅದಕ್ಕೆ ನಾವು ಹೋಗ್ಬಿಟ್ಬೇಕು. ನಾವು ಹೋಗ್ಬಿಟ್ಟಿದ್ದಾಯಿತು. ಅದಕ್ಕೆಲ್ಲ ತಿಳಿಸ್ಕೊಟ್ರು. ನಾವು ಗೊತ್ತಿಲ್ಲದಿರೋ ಥರ ಹೌದು ಈ ಥರನ ಅಂತೆಲ್ಲ ತಿಳ್ಕೊಂಡ್ವಿ. ಯಾಕೆಂದರೆ ಅವ್ರ ಕಂಪ್ನಿ ರೂಲ್ಸ್ ಅವ್ರು ಫಾಲೋ ಮಾಡಬೇಕು, ನಾವು ಅದಕ್ಕೆ ಬದ್ಧರಾಗಿರಬೇಕು. ಅದೇನೋ ಕೀ ಕೊಡೋ ಶಾಸ್ತ್ರ ಇದೆಲ್ಲ ಇರುತ್ತಲ್ಲ, ಇದು ಅಂಥ ವಿಜೃಂಭಣೆಯಿಂದ ಏನು ಗಾಡಿ ಡೆಲಿವರಿ ತೊಗೊಂಡಿಲ್ಲ ನಾವು. ಕಾರಣ ಏನಪ್ಪ ಅಂದರೆ ಎಲ್ಲ ಸಾಧಾರಣನೇ. ನಾವು ಸ್ವೀಟ್ ತೊಗೊಂಡಿದ್ದು ಈ ಪುಣ್ಯಾತ್ಮಗೋಸ್ಕರ. ಸ್ವೀಟ್ ತರಲಿಲ್ಲ ಅಂದರೆ ಗಾಡಿನೇ ತೊಗೊಂಡು ಹೋಗಿ ಬಿಡಲ್ಲ ನಾವು ಅಂಥೇಳಿ ಆವಾಜ್ ಹಾಕಿದ್ರು ಲಕ್ಷ್ಮೀಕಾಂತ್ ಅವರು. ಯಾಕೆಂದರೆ ತುಂಬ ಪರಿಚಯಸ್ಥ ಹುಡುಗ. ನಮ್ಮದೇ ತಾಲೂಕು, ನಮ್ಮದೇ ಹೋಬಳಿ ಹುಡುಗ. ಹಂಗಾಗಿ ಸ್ವೀಟ್ ತೊಗೊಂಡೋದ್ವಿ, ಎಲ್ರಿಗೂ ಸ್ವೀಟ್ ಕೊಟ್ವಿ. ಗಾಡಿ ತೊಗೊಂಡು ಹೊರಗಡೆ ಬರೋಂಥ ಕಾರ್ಯಕ್ರಮ ಮುಗೀತು. ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನಾನು ಬಂದಿದ್ದು ಮತ್ತು ನನ್ನ ಹಳೆ ಗಾಡಿ ಯಮಹ ಸರ್ವಿಸಿಗೆ ಬಿಡಬೇಕಿತ್ತು. ಯಾಕೆಂದರೆ ಓಡಿ ಸುಸ್ತಾಗಿತ್ತು. ಹೊಸ ಗಾಡಿ ಬಂತು ಅಂತ ಹಳೆ ಗಾಡಿ ರೆಡಿ ಮಾಡಿಸೋದು ಬೇಡ ಅನ್ನೋಕ್ಕಾಗಲ್ಲ. ಹಂಗಾಗಿ ರೆಡಿ ಮಾಡಿಸಿ, ನಾನು ರೆಡಿ ಮಾಡೋಕ್ಕೆ ಸರ್ವಿಸಿಗೆ ಬಿಟ್ಟು ಬಯಲು ಉದ್ಭವ ಶ್ರೀ ವಿನಾಯಕ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ದರ್ಶನ ಮಾಡಿಕೊಂಡು ಹೋಟ್ಲಿಗೆ ಬಂದು ಒಂದು ಒಳ್ಳೆ ಊಟ ಮಾಡಿದ್ವಿ. ತುಂಬ ಚೆನ್ನಾಗಿ ಊಟ ಇತ್ತು. ಅಲ್ಲಿಂದ ಬರ್ತಾ ರಾಂಬುಟಾನ್ ಹಣ್ಣಿತ್ತು, ಅದನ್ನು ತೊಗೊಂಡು ನನ್ನ ಮಗಳು ಸ್ಕೂಲ್ ಹತ್ರ ಬಂದೆ. ನಾನು ನೋಡಬೇಕು ಅಂತಲೇ ಇಲ್ಲಿ ಡೈರೆಕ್ಟಾಗಿ ಬಂದಿರೋದು. ನೋಡೋಣ ಅವಳ ಎಕ್ಸ್ಪ್ರೆಷನ್ ಏನು, ಖುಷಿ ಪಡ್ತಾಳ ಇಲ್ಲ ನಾರ್ಮಲ್ ಗಾಡಿ ಬಿಡು ಅನ್ನಂಗೆ ಏನು ಯೋಚನೆ ಮಾಡ್ತಾಳೆ, ಏನು ನೋಡಬೇಕು. ಬಂದು ಇವಾಗ ನೋಡೋಣ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಗೊತ್ತಾಗೋದು. ಏನಲ್ಲ ಇದು, ಏನಿದೆ, ಖುಷಿ ಆಯ್ತಾ? ನೋಡುವ ಎಕ್ಸ್ಪ್ರೆಷನ್ ಚೆನ್ನಾಗಿದೆಯಾ? ಸ್ಕೂಲಿಂದ ಮನೆಗೆ ಬಂದ್ವಿ. ನನ್ನ 2ನೇ ಮಗಳು ಹೊಸ ಗಾಡಿ ನೋಡಿ ನಾಚಿಕೆ ವ್ಯಕ್ತಪಡಿಸೋಕ್ಕಾಗಲ್ಲ, ಮಕ್ಕಳು ಸಣ್ಣ ವಯಸ್ಸಲ್ವ. ತುಂಬ ಖುಷಿಪಟ್ಲು. ಅವರಮ್ಮ ಒಂದು ರೌಂಡ್ ಕರ್ಕೊಂಡು ಹೋಗಿ ಬಂದರು. ಯಾಕೆಂದರೆ ಯಾವತ್ತೂ ನಮ್ಮ ಮನೆಯವ್ರು ಓಡಿಸಿರಲಿಲ್ಲ. ಮಕ್ಳಿಗೋಸ್ಕರ ಅಂತ ಈ ಗಾಡಿ ತಗೊಂಡಿದ್ದು. ಏನಪ್ಪ ಕಾರಣ ಅಂದರೆ ನನ್ನ ಮಗಳದು ಭಾಳ ದಿವಸದಿಂದ ಆಸೆ. ಅಲ್ಲಿಂದ ಮತ್ತು ಶಿವಗಂಗೆ ಆನಂದಣ್ಣವ್ರ ಅಂಗಡಿಗೆ ಹೋಗಿ ನಾವು ಪೂಜೆ ಸಾಮಾನು ತಗೊಂಡು ನಾವು ಹೋಗಿದ್ದು ನಮ್ಮ ಶಿವಗಂಗೆಯ ತೋಪಿನ ಗಣೇಶ. ಏನಪ್ಪ ಇಲ್ಲಿ ವಿಶೇಷ ಅಂದರೆ, ಯಾವುದೇ ಹೊಸ ವಾಹನ ಖರೀದಿ ಮಾಡಿದ್ರೆ ನಮ್ಮ ಭಾಗದ ಜನ ಆಲ್ಮೋಸ್ಟ್ ಫಸ್ಟು ಪೂಜೆ ಕೊಡೋದೆ ನಮ್ಮ ತೋಪಿನ ಗಣೇಶನಿಗೆ. ಅಲ್ಲಿ ಪೂಜೆ ಮಾಡಿಸಿ ಒಂದು ಮಂಗಳಾರತಿ ತಗೊಂಡು ಅಲ್ಲಿ ಅವರು ಭಕ್ತಿ ಭಾವ ಸಮರ್ಪಣೆ ಮಾಡಿ, ಭಗವಂತ ಎಲ್ಲ ದಿನ ಬಿಟ್ಟಿದ್ದೀವಿ, ಗಾಡಿಯಿಂದ ಒಳ್ಳೇದು ಮಾಡಪ್ಪ ಅಂತೇಳಿ ಕೇಳ್ಕೊಳ್ಳೋಕ್ಕೋಸ್ಕರ ಈ ದೇವಸ್ಥಾನಕ್ಕೆ ಬರೋದು. ತುಂಬ ಪವರ್ಫುಲ್ ಗಣೇಶ. ವೆಹಿಕಲ್ಗಳಿಗೆ ಮಾತ್ರ ಈ ರಸ್ತೆಯಲ್ಲಿ ಓಡಾಡೋವಂಥವ್ರು ಪ್ರತಿ ದಿವಸ ಗಣೇಶನಿಗೆ ನಮಿಸೇ ಹೋಗೋದು. ನಿಮಗೆಲ್ಲ ಗೊತ್ತಲ್ಲ, ಪೂಜೆ ಆದಮೇಲೆ ನಿಂಬೆಹಣ್ಣು ಇಡ್ತೀವಿ. ನಿಂಬೆಹಣ್ಣು ತುಳಿಸ್ಕೊಂಡು ಮತ್ತು
ಗಾಡಿ ಚಾಲೂ ಮಾಡಬೇಕು. ಅದೇ ಕೆಲಸ ನಾನು ಮಾಡಿದೆ. ಯಾಕೆಂದರೆ ಒಂದು ನಂಬಿಕೆ, ಆ ನಂಬಿಕೆ ಮೇಲೆ ನಮ್ಮ ಜೀವನ ನಡೆಯುತ್ತೆ, ಅದು ದೇವ್ರಿಚ್ಛೆ. ಸೊ ಅಲ್ಲಿಂದ ಮತ್ತೆ ನಾವು ಬಂದಿದ್ದು ಮನೆಗೆ ಬಂದ್ವಿ. ಮನೆಗೆ ಬಂದರೆ ಮತ್ತು ನನ್ನ ಮಗ ಅಷ್ಟೊತ್ತಿಗೆ ಎದ್ದಿದ್ದ. ಸೊ ನಾವು ಹೊರಗಡೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ರು ಮನೆಯಲ್ಲಿ ಒಂದು ವೆಹಿಕಲ್ ತೊಗೊಂಬಂದರೆ ಪೂಜೆ ಮಾಡಿಸೋದು ಅದು ಕಾಲದಿಂದ ನಮ್ಮ ಮನೇಲಿ ನಡ್ಕೊಂಬಂದಿದೆ. ಸೊ ನಾವು ಎಷ್ಟೇ ಲಕ್ಷ ಕೊಟ್ಟು ಗಾಡಿ ತೊಗೊಂಬಂದ್ರು, ಇ ವಿ ಗಾಡಿ ತೊಗೊಂಡ್ರು, ಡೀಸೆಲ್ ತೊಗೊಂಡ್ರು, ಇಂಜಿನ್ನು, ಟೈರು ಇದೆಲ್ಲ ಮುಖ್ಯ ಆದ್ರೂ ಸಹ ನಮ್ಮ ನಂಬಿಕೆ 5 ಮೆಣಸಿನ ಹಣ್ಣು, 1 ನಿಂಬೆಹಣ್ಣಲ್ಲಿರುತ್ತೆ ನೋಡಿ ಅಲ್ವಾ. ಇದು ನಮ್ಮ ಸಂಪ್ರದಾಯ, ನಮ್ಮ ಹಿಂದೂ ಸಂಪ್ರದಾಯ. ನಂಬಿಕೆ ಅನ್ನೋದಿದೆಯಲ್ಲ, ಆ ನಂಬಿಕೆ ಎಲ್ಲದಕ್ಕಿಂತ ತುಂಬ ಒಳ್ಳೆಯದು. ನಮ್ಮ ಸಿ ಬಿಗೂ ಇಷ್ಟ ಆಗೋಯಿತು, ನಮ್ಮ ಬೆಕ್ಕಿಗೆ ಇಷ್ಟ ಆಯಿತು. ಗಾಡಿ ಹತ್ಬಿಟ್ಟು ಕೂತ್ಕೊಂಡ್ಲು. ಇದು ನನ್ನ ಮಗಳದು ದೊಡ್ಡ ಕನಸು. ಯಾರನ್ನ ಇ ವಿ ಗಾಡೀಲಿ ಓಡಾಡ್ತಿದ್ರೆ ಗ್ರೀನ್ ಬೋರ್ಡ್ ನೋಡಿದ್ರೆ, ಅಪ್ಪ ನಾವು ಈ ಗಾಡೀಲಿ ಯಾವಾಗ ಓಡಾಡೋದು ಅಂತ ಹೇಳೋಳು. ಸೊ ಅವ್ಳಿಗೋಸ್ಕರ ಗಾಡಿ ತೊಗೊಂಡು ಫೋಟೋ ಗೀಟೋ ತೊಗೊಂಡು ಖುಷಿಪಟ್ಟರು. ಸೊ ಇವತ್ತಿನ ಬ್ಲಾಗು ನಂದು ಈ ಗಾಡಿ ತೊಗೊಂಡಿದ್ದೇ ಆಗಿದೆ. ಇದೇ ಥರ ವಿಡಿಯೋಗಳು ನೋಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದ. ಶರಣು ಶರಣಯ್ಯ.